Subscribe now and press the bell icon. ಹೊಸಕೋಟೆ ತಾಲೂಕಿನ ಬೇಗೂರು ಗ್ರಾಮದಲ್ಲಿರುವ ದೊಡ್ಡಮ್ಮ ತಾಯಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಮಂಗಳವಾರ ವಿಜೃಂಭಣೆಯಿಂದ ನಡೆಯಿತು. ಸುತ್ತಮುತ್ತಲಿನ ಗ್ರಾಮಗಳಿಂದ ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಬಂದು ಸುಡುಬಿಸಿಲನ್ನು ಲೆಕ್ಕಿಸದೆ ದೇವಸ್ಥಾನಕ್ಕೆ ಆಗಮಿಸಿ ಸರದಿ ಸಾಲಿನಲ್ಲಿ ನಿಂತು ದೊಡ್ಡಮ್ಮ ತಾಯಿ ಮೂರ್ತಿಗೆ ದೀಪ ಬೆಳಗಿದರು. ಹಬ್ಬದ ಅಂಗವಾಗಿ ಮನೆಗಳಲ್ಲಿ ತಳಿರು ತೋರಣ, ವಿದ್ಯುತ್ ಬಣ್ಣದ ದೀಪಗಳಿಂದ ಕಂಗೊಳಿಸಿದವು. ಮನೆಯ ಬಾಗಿಲುಗಳ ಎದುರು ರಂಗೋಲಿ ಚಿತ್ತಾರ ಬಿಡಿಸಿ ಹಬ್ಬಕ್ಕೆ ಆಗಮಿಸಿದವರಿಗೆ ಮಜ್ಜಿಗೆ ಪಾನಕ ನೀಡಿ ಸ್ವಾಗತ ಕೋರಲಾಗಿತ್ತು. ನಂತರ ಗ್ರಾಮಸ್ಥರು ಜಾತ್ರೆಗೆ ಬಂದಿದ್ದ ಬಂಧುಗಳು, ಪರಿಚಯಸ್ಥರಿಗೆ ಹೋಳಿಗೆ ಹಾಗೂ ಮಾಂಸಾಹಾರ ಊಟ ಹಾಕಿ ಸಂಭ್ರಮಪಟ್ಟರು. ಜಾತ್ರೆ ನಡೆದ ಹಳ್ಳಿಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಆಯೋಜಿಸಲಾಗಿತ್ತು. ಒಂದೆಡೆಯಾದರೆ ಇನ್ನೊಂದೆಡೆ ಸೌಂದರ್ಯವರ್ಧಕಗಳು, ಮಕ್ಕಳ ಆಟಿಕೆಗಳು, ಐಸ್ ಕ್ರೀಂ, ಕಜ್ಜಾಯ, ಚಕ್ಕುಲಿ, ನಿಪ್ಪಟ್ಟು ಹಾಗೂ ಸಿಹಿ ತಿಂಡಿ ತಿನಿಸು, ಮನೆ ಬಳಕೆ ವಸ್ತುಗಳ ವ್ಯಾಪಾರ ಜೋರಾಗಿತ್ತು. ಜಾತ್ರೆಗೆ ಬಂದಿದ್ದ ಭಕ್ತರು ಮಕ್ಕಳಿಗೆ ಆಟಿಕೆಗಳನ್ನು ಕೊಡಿಸಿ ಖುಷಿಪಡಿಸಿದರು. ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕರು, ನಿರ್ದೇಶಕರು ಹಾಗೂ ಅಧ್ಯಕ್ಷರು, ಭೂ ಖರೀದಿ ಸಮಿತಿ, ರಾಜ್ಯ ಒಕ್ಕಲಿಗರ ಸಂಘ, ಉಮಾಪತಿ ಶ್ರೀನಿವಾಸ್ ಗೌಡ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿ ದೇವಾಲಯದ ಎದುರು ಧೂಪ ಹಾಕಿ ಮಾತನಾಡಿದರು. ವಿಲಾಸ್ ಗೌಡ ಹಾಗೂ ಸ್ನೇಹಿತರು ಇದ್ದರು. ಅವಾಗ ನಮ್ಮ ಸುಮಾರು ವರ್ಷಗಳಿಂದ ನೆನಪಿಲ್ಲ, 8 ವರ್ಷ ಅಂತೇಳಿ ನಮ್ಮ ಚಿಕ್ಕಪ್ಪ ಅವ್ರಿಗೇನೋ ಹುಷಾರಿಲ್ಲ ಅಂತೇಳಿ ಅವ್ರಿಗೇನೋ ಗಾಳಿ ಸಿಟ್ಟಾಗಿ ಒಂದು ಹಂಗೆ ಇಲ್ಲಿ ಅರಕೆ ಕಟ್ಕೊಂಡ್ಮೇಲೆ ಚೆನ್ನಾಗಾದ್ರು ಅಂತೇಳಿ ಆಯಿತು. ಅವ್ರು ಹಂಗೆ ನಿಲ್ಸಿದ್ರು, ನಾವು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಸುಮಾರು ಆಗಿರಬೇಕು, 40 ವರ್ಷದ ಮೇಲೆ ಆಗಿದೆ. ಅವಾಗಲಿಂದನೂ ಕೂಡ ಈ ತಾಯಿ ದರ್ಶನ ಮಾಡಿಕೊಂಡು, ಅವಾಗ ಕೋವಿಡ್ ಟೈಮಲ್ಲಿ 1 ವರ್ಷ ಏನೋ ಬರೋಕ್ಕಾಗಿಲ್ಲ ಅಷ್ಟೇ. ಇನ್ನು ಯಾವ ವರ್ಷನೂ ಬಿಡ್ದಂಗೆ ಪ್ರತಿ ವರ್ಷವೂ ಆ ತಾಯಿಗೆ ಸೇವೆ ಮಾಡಿಕೊಂಡು ಆ ತಾಯಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ರಾಜಕೀಯದಲ್ಲಿ ತಾವು ಬ್ಯುಸಿ ಆಗೋದ್ರೆ ಎಲೆಕ್ಷನ್ ನಿಂತ್ಕೊಂಡ್ರೆ, ಈಗ ಒಕ್ಕಲಿಗ ಸಂಘದಲ್ಲಿದ್ದೀರಿ ಸರ್. ಮತ್ತೆ ಏನಾದರೂ ಸಿನಿಮಾ ಮಾಡೋಂಥದ್ದು ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ನಡೀತಾ ಇದೆ ಸರ್ ಯಾವುದಾದ್ರು? ಇಲ್ಲ, ಈಗ ಸಿನಿಮಾ ಮಾತುಕತೆಗಳು ನಡೀತಾ ಇದ್ದಾವೆ. ಸಿನಿಮಾನೂ ಮುಖ್ಯ, ನಮ್ಮ ವ್ಯಾಪಾರನೂ ಮುಖ್ಯ, ರಾಜಕೀಯನೂ ಮುಖ್ಯ. ಎಲ್ಲದೂ ಇದ್ರೇ ಜೀವನ ನಡೀತದೆ. ಹಾಗಾಗಿ ಅದನ್ನು ಒಳ್ಳೆ ಸ್ಕ್ರಿಪ್ಟ್ ಲಾಕ್ ಆದಮೇಲೆ ಅನೌನ್ಸ್ ಮಾಡ್ತೀವಿ. ಸರ್, ರಶ್ಮಿಕಾ ಮಂದಣ್ಣ ಕನ್ನಡದ ಯುವತೆ ಅವರೊಂದು ಕೊಡಿ ಸ್ಟೇಟ್ಮೆಂಟ್ ಈಗ ಆಲ್ರೆಡಿ ವೈರಲ್ ಆಗ್ತಾ ಇದೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಸರ್, ಅದು ಅವ್ರವ್ರ ಆಯ್ಕೆ ಸರ್. ನಾವು ಯಾರನ್ನೂ ಪ್ರಶ್ನೆ ಮಾಡೋ ಹಕ್ಕಿಲ್ಲ. ಇವಾಗ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ತಂದೆ ತಾಯಿ ಬುದ್ಧಿ ಹೇಳೋಕೆ ಹೋದರೆ ಮಕ್ಳಿಗೆ ಕೇಳಲ್ಲ ಅಂದಮೇಲೆ ನಾವು ಯಾರು ಅವ್ರವ್ರ ಜೀವನಕ್ಕೆ ಅವ್ರವ್ರ ಜವಾಬ್ದಾರಿ. ಅವ್ರು ಬೆಳೆದಿರ್ತಾರೆ, ಅವ್ರು ಶ್ರಮ ಹಾಕಿರ್ತಾರೆ. ನಾವು ಯಾರು ಕೇಳೋಕ್ಕೆ? ನಮ್ಮಿಂದ ಏನಾದರೂ ಅವ್ರು ಬೆಳೆದಿದ್ರೆ ನಾವು ಪ್ರಶ್ನೆ ಮಾಡ್ಬೋದು. ನಮ್ಮಿಂದ ಅವ್ರು ಬೆಳೀಲಿಲ್ಲ ಅಂದಮೇಲೆ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಪ್ರೀತಿ ಅನ್ನೋದು ಅವ್ರ ಮನಸ್ಸಿಂದ ಬರಬೇಕು. ಯಾರು ಭಯ ಬೆಳೆಸಿ ಬಂದೂಕು ಹಿಡ್ಕೊಂಡು ನೀನು ಹಿಂಗೆ ಮಾತಾಡಬೇಕು ಅಂತ ಹೇಳೋಕ್ಕಾಗಲ್ಲ. ರೈಟ್ ಆಫ್ ಸ್ಪೀಚ್ ಅಂತ ಇದೆಯಲ್ಲ, ಸೊ ಅವ್ರವ್ರ ಸ್ವಾತಂತ್ರ್ಯ ಅವ್ರವ್ರಿಗೆ ಇರ್ತದೆ. ಬಟ್ ಯಾವುದೇ ಕಾರಣಕ್ಕೂ ಅವ್ರು ಬೆಳೆದಿದ್ದ ದಾರಿ ಇರ್ಬೋದು, ಮತ್ತು ಹುಟ್ಟಿದ ಮಣ್ಣಿಗೆ ಅವ್ರವ್ರ ಗೌರವ ಸಲ್ಲಿಸ್ಬೇಕಾಗ್ತದೆ. ನಾವು ಯಾರನ್ನೂ ಬಲವಂತವಾಗಿ ಗೌರವ ಕೇಳಬಾರ್ದು. ಯಾಕಂದರೆ ಈ ಮಣ್ಣಿನ ಶಕ್ತಿ ಏನು, ನಮ್ಮ ರಾಜ್ಯದ ಶಕ್ತಿ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಹೊಟ್ಟೆ ಶಿವರವ್ರಿಗೆ ನಮ್ಮ ಮಣ್ಣಿನ ಬೆಲೆ ಅಥವಾ ಋಣ ಇರೋರಿಗೆ, ಕೃತಜ್ಞತೆ ಇರೋರಿಗೆ ನಮ್ಮ ನಾಡಿನ ಬೆಲೆ ಗೊತ್ತಿರ್ತದೆ. ಇಲ್ಲದೇನವ್ರಿಗೆ ಏನು ಮಾಡೋಕ್ಕಾಗ್ತದೆ? ಒಂದಲ್ಲ ಒಂದು ದಿವಸ ಅವ್ರಿಗೆ ಅರ್ಥ ಆಗುವಂಥ ಸಮಯ ಬರ್ತದೆ. ಇರಲಿ, ಅವ್ರವ್ರ ಅಭಿಪ್ರಾಯ ಅವ್ರವ್ರಿಗೆ ಬಿಟ್ಟಿರೋದು.
ಕೊಡವ ಸಮಾಜ ಈಗ ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ ಸರ್. ಈಗ ಕೊಡವ ಸಮಾಜ ತಮ್ಗೆ ಗೊತ್ತಿದ್ದಂಗಿದೆ, ಕೊಡವ ಸಮಾಜ ಆಗಿರೋದ್ರಿಂದ ಅವರು ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಧಮಕಿ ಹಾಕ್ತಿದ್ದಾರೆ, ಹಿಲಿಸಲದ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ. ಸರ್, ಇವಾಗ ಅವ್ರವ್ರ ಸಮುದಾಯಕ್ಕೆ ಅವ್ರವ್ರನ್ನ ಕಾಪಾಡ್ಕೊಳ್ಳೋ ಕರ್ತವ್ಯ ಮತ್ತು ಜವಾಬ್ದಾರಿ ಅವ್ರದ್ದು ಇರ್ತದೆ. ಅವ್ರೇನು ಬೇಕಾದರೂ ಕೇಳ್ಕೊಬೋದು, ಯಾರ ಬೆದರಿಕೆನೂ ಹಾಕಿಲ್ಲ. ಅವ್ರವ್ರ ಒಂದು ಅಭಿಪ್ರಾಯದಂತೆ ಅವರು ಏನು ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ಅವ್ರ ಸ್ಟೇಟ್ಮೆಂಟ್ಗಳು ಅವ್ರ ಜವಾಬ್ದಾರಿ ಆಗಿರ್ತಾರೆ. ಇಲ್ಲಿ ಯಾರಿಗಾದರೂ ಸೂಕ್ತ ರಕ್ಷಣೆ ಕೊಡಬೇಕು ಅಂದರೆ ಯಾರನ್ನ ದೇಶ ಕಾಯೋರಿಗೆ ಅಥವಾ ನಮ್ಮ ನಾಡಿಗೋಸ್ಕರ ಯಾರು ದುಡಿತಾ ಇದ್ದಾರೆ ಅಂಥವ್ರಿಗೆ ರಕ್ಷಣೆ ಕೊಡ್ಬೋದು. ಈ ಸಂಪಾದನೆ ಮಾಡಿಕೊಂಡು ಬೇರೆ ರಾಜ್ಯಕ್ಕೆ ಹೋಗಿ ನಮ್ಮ ರಾಜ್ಯನ ಏಳ್ಗಣಿ ಅವ್ರಿಗೆ ನಾವೇ ಯಾಕೆ ಸೂಕ್ತ ರಕ್ಷಣೆ ಕೊಡಬೇಕಾಗ್ತದೆ? ಯಾರು ಏನು ಬೆದರಿಕೆ ಹಾಕುವಂಥ ಸ್ಟೇಟ್ಮೆಂಟ್ಗಳು ನಾನು ಯಾವುದೂ ನೋಡಲಿಲ್ಲ. ಅವೆಲ್ಲ ಸುಳ್ಳು ಅಷ್ಟೇ, ಅಟೆನ್ಷನ್ ಸೀಕಿಂಗ್ ಅಂತಾರಲ್ಲ. ಟು ವಾಟ್ ವಿಚಾರವಾಗಿ ಏನಾದರೂ ಡಿ ಕೆ ಶಿವಕುಮಾರ್ ಮಾತಾಡ್ತಕ್ಕಂಥದ್ದು ತಮಗೂ ಗೊತ್ತಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಪ್ರತಿಕ್ರಿಯೆ ಸರ್? ಅವ್ರೇನು ಕರೆಕ್ಟಾಗಿ ಮಾತಾಡಿದ್ದಾರೆ ಸರ್, ಅವ್ರೇನು ತಪ್ಪು ಮಾತಾಡಿದ್ದಾರೆ. ಅವ್ರ ಕರ್ತವ್ಯ, ಅವ್ರ ಜವಾಬ್ದಾರಿ ಏನಿತ್ತು ಅವ್ರ ಜವಾಬ್ದಾರಿ ಅವ್ರು ನಿಭಾಯಿಸಿದ್ದಾರೆ. ಆಮೇಲೆ ಯಾರ್ಯಾರು ಇನ್ವಿಟೇಷನ್ ಇತ್ತು ಅವರೆಲ್ಲ ಹೋಗಬೇಕಾಗಿತ್ತು, ಹೋಗಿಲ್ಲ ಅಂದಮೇಲೆ ಒಬ್ಬ ಮುಂದಿನ ಭಾವಿ ಮುಖ್ಯಮಂತ್ರಿ ಆದವರು ಅವ್ರದ್ದೇ ಆದಂಥ ಒಂದು ನಿಟ್ಟಿನಲ್ಲಿ ಅವ್ರು ಹೇಳಿದ್ದಾರೆ. ಅವ್ರೇನು ತಪ್ಪೇನು ಹೇಳಿದ್ದಾರೆ ಸರ್. ಸಾಧಕ್ ವಕೀಲ ಅವ್ರ ಮನೆ ದುಡ್ಡು ತೊಗೊಂಬಂದು ಹಾಕಿದ್ರೆ ಮಿಕ್ಸಾಕ್ ಮಾಡ್ತಾರೆ ಅಂತ. ರಾಜ್ಯ ಸರ್ಕಾರದ ದುಡ್ಡು ಅಂದರೆ ಯಾರ್ದು, ನಮ್ಮದು ನಿಮ್ಮದು ದುಡ್ಡು ಅದು. ಸಾಧಕ್ ವಕೀಲ ಅವ್ರದ್ದು ಹೆಂಗೆ ಆಗ್ತದೆ? ನಿಮ್ಮ ದುಡ್ಡು ಅದು ಸರ್ಕಾರದ. ಮೊದಲನೇದಾಗಿ ಉಮಾಪತಿಯಣ್ಣವರು ಈ ಗ್ರಾಮಕ್ಕೆ ಏನು ಹೊಸ ಪರಿಚಯ ಅಲ್ಲ, ಸುಮಾರು ಅನೇಕ ವರ್ಷಗಳ ಕಾಲ ಪೂಜೆ ಮಾಡ್ಕೊಂಡೇ ಬರ್ತಿದ್ದಾರೆ. ತಾಯಿಯವ್ರ ಅರಕೆ ಇರೋದ್ರಿಂದ ಅದನ್ನ ಮುಗಿಸ್ಕೊಂಡು ಅದನ್ನ ಅದೇ ರೀತಿ ಮುಂದುವರ್ಸ್ಕೊಂಡು ಬರ್ತಿದ್ದಾರೆ. ಅವತ್ತು ಬಂದಿರೋದು, ಈ ಗ್ರಾಮಕ್ಕೆ ಬಂದಿರೋದೇನು ಹೊಸತೇನಲ್ಲ. ಮೊದಲನೇದಾಗಿ ಜಾತ್ರೆ ಬಂದಿರೋದು ಭಾಳ ಖುಷಿ ಆಗ್ತಿದೆ. ಒಂದು ಕನ್ನಡ ಚಿತ್ರರಂಗದ ಸ್ಟಾರ್ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಅನೇಕ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡುಗೆ ನೀಡಿದ್ದಾರೆ. ಅನ್ನದಾತರು ನಮ್ಮ ಗ್ರಾಮಕ್ಕೆ ಬಂದಿರೋದು ಭಾಳ ಸಂತೋಷ ಆಗ್ತಿದೆ. ಅದೇ ರೀತಿ ನಾವು ತಪ್ಪು ಮಾಡ್ದಲ್ಲಿ ನಮಗೆ ತಿದ್ದಿ ಬುದ್ಧಿ ಹೇಳಿದ್ದಾರೆ, ಒಳ್ಳೇದು ಮಾಡ್ದಲ್ಲಿ ನಮ್ಗೆ ಬೆಂತಟ್ಟಿ ಶಬಾಸ್ಗಿರಿ ಮಾಡಿದ್ದಾರೆ. ಅದಕ್ಕಿಂತ ಒಳ್ಳೆ ಮಾರ್ಗದರ್ಶನ ಸಿಗಲ್ಲ ಸರ್. ಅವ್ರು ಬಂದಿರೋದು ನಿಜಕ್ಕೂ ನಮಗೆ ಒಂದು ಭಾಳ ಖುಷಿಯಾದ ವಿಚಾರ. ಪ್ರತಿ ವರ್ಷ ನಾವು ವಿಜೃಂಭಣೆಯಿಂದ ಅವ್ರನ್ನ ಬರಮಾಡ್ಕೊಳ್ತೀವಿ. ಅದೇ ರೀತಿ ನಮ್ಗೆ ಅವ್ರು ಗೌರವ ಕೊಡ್ತಾರೆ, ಅದೇ ರೀತಿ ನಾವು ಅವ್ರ ಗೌರವ ಕೊಟ್ಕೊಂಡು ಒಂದು ಅಣ್ಣನ ರೀತಿಯಲ್ಲಿ ನಮ್ಗೆ ಎಲ್ಲ ರೀತಿ ಸಹಕಾರ ಕೊಡ್ತಾ ಇದ್ದಾರೆ ಸರ್. ಮುಂದಿನ ದಿನಗಳಲ್ಲಿ ರೈಟ್ ಸರ್, ಹೇಳಿ ಸರ್. ಅದೇ ರೀತಿ ರಾಜಕೀಯದಲ್ಲಿ ಕಳೆದ ಬಾರಿ ಒಂದು ಅಲ್ಪ ಸ್ವಲ್ಪ ಹಂತಗಳ ಮತದಿಂದ ಸೋತಿದ್ದಾರೆ. ಆದರೆ ಮುಂದಿನ ಬಾರಿ ಬೊಮ್ಮನಹಳ್ಳಿ ಕ್ಷೇತ್ರದ ಮತದಾರರು ಅವ್ರ ಕೈ ಹಿಡದೇ ಇರುತ್ತೆ ಅಂತ ನಮ್ಗೆಲ್ರಿಗೂ ಭರವಸೆ ಇದೆ. ಮುಂದಿನ ಚುನಾವಣೆ 100ಕ್ಕೆ 100 ಉಮಾಪತಿ ಅಣ್ಣವರು ಗೆದ್ದಲ್ಲಿ ಶಾಸಕರಾಗಿ ಸಚಿವರಾಗಿ ಆಗ್ತಾರೆ. ಅದೆಲ್ಲ ಭರವಸೆ ನಮಗಿದೆ. ನಮ್ಮ ಗ್ರಾಮದಿಂದ ಅಲ್ಲೋಗಿ ಸಹ ನಾವು ಅವ್ರ ಪರವಾಗಿ ದುಡಿತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವ್ರ ರಾಜಕೀಯ ವಿಚಾರದಲ್ಲಿರ್ಬೋದು, ಉದ್ಯಮ ಕ್ಷೇತ್ರದಲ್ಲಿರ್ಬೋದು, ಚಿತ್ರರಂಗ ಕ್ಷೇತ್ರದಲ್ಲಿರ್ಬೋದು, ಅವ್ರು ಯಾವುದೇ ನಿರ್ಧಾರ ತಗೊಂಡ್ರು ಅವ್ರ ಬೆನ್ನೆಲುಬಾಗಿ ನಾವು ನಿಂತ್ಕೊಂತ ಅಂತ ನಾವು ಎಲ್ಲರ ಮುಖಾಂತರ ನಾವು ಎಲ್ಲರ ಪರವಾಗಿ ನಾನು ಅವ್ರಿಗೆ ಇದು ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು ಸರ್? ಬೇಗೂರು.